ನಾನು 30,000 40,000 ದುಡಿತಾ ಇದ್ದೇನೆ. ಎಷ್ಟು ಹಣವನ್ನು ನಾನು ಉಳಿತಾಯ ಮಾಡಲೇಬೇಕು? ಇಂದಿನ ಯುವಜನಾಂಗದವರು ಮುಂದಿನ ದಿನಗಳಲ್ಲಿ ಏನೂ ಇಲ್ಲ, ಈಗಲೇ ನಮ್ಮ ಜೀವನವನ್ನು ಎಂಜಾಯ್ ಮಾಡಬೇಕು ಅನ್ನೋ ಹುನ್ನಾರದಿಂದ ಎಲ್ಲ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. 25ರಿಂದ 30% ನೀವು ಮುಂದಿನ ದಿನಗಳಿಗಾಗಿ ಉಳಿತಾಯ ಮಾಡಬೇಕಾಗುತ್ತೆ. ಎಮರ್ಜೆನ್ಸಿ ಫಂಡ್ ಒಮ್ಮೆ ನಿಮ್ಮಲ್ಲಿ ಸೃಷ್ಟಿ ಆಯಿತು ಅಂತಂದ್ರೆ ಒಂದು ತರದ ಹೆಲ್ಮೆಟ್ ಇದ್ದ ಹಾಗೆ ಭಯ ಕಮ್ಮಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಹಣವನ್ನು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಲೇಬಾರದು. ನಿಮ್ಮ ರಿಟೈರ್ಮೆಂಟಿನ ಪ್ಲಾನಿಂಗ್ ಅನ್ನ ಮೊದಲನೇ ತಿಂಗಳಿಂದ ಪ್ರಾರಂಭ ಮಾಡಬೇಕು. ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಏನು ಅಂತಂದ್ರೆ, ನನ್ನ ಹಣ ಯಾವಾಗ ಡಬಲ್ ಆಗುತ್ತೆ? ನಮಸ್ಕಾರ. ಕರ್ನಾಟಕ ಟಿವಿಯ ಎಲ್ಲ ವೀಕ್ಷಕರಿಗೂ ನನ್ನ ಆದರದ ಸ್ವಾಗತ. ನಾನು ಬಹಳ ದಿನಗಳಿಂದ ಫೈನಾನ್ಸ್ ಬಗೆಗಿನ ಒಂದಷ್ಟು ಕಾರ್ಯಕ್ರಮಗಳನ್ನು ಈ ಟಿವಿಯಲ್ಲಿ ಮಾಡ್ತಾ ಇದ್ದೇನೆ, ಅವರ ಆಹ್ವಾನದ ಮೇರೆಗೆ. ನೀವು ಹೇಗೆ ಸ್ಪಂದನೆ ಕೊಡ್ತೀರಿ ಅದರಂತೆ ನಾನು ನನ್ನ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ವಾರಕ್ಕೆ ಒಂದು. ನೀವು ಜಾಸ್ತಿ ಸ್ಪಂದನೆಯನ್ನು ವ್ಯಕ್ತಪಡಿಸ್ತೀರಿ, ಈ ವಿಡಿಯೋಗಳನ್ನು ವೈರಲ್ ಮಾಡ್ತೀರಿ, ಸಾವಿರಾರು ಜನ ಇದಕ್ಕೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾರೆ ಅಂತಂದರೆ ಬಹುಶಃ ಈ ವಿಡಿಯೋಗಳನ್ನು ಇನ್ನೊಂದಷ್ಟು ರೆಗ್ಯುಲರ್ ಆಗಿ ಮಾಡುವಂಥ ಸಾಹಸಕ್ಕೆ ಕೈ ಹಾಕ್ತೇವೆ. ಇವತ್ತು ನಾನು ಮಾತಾಡ್ತಿರುವಂಥ ವಿಷಯ ಹಣದ ಹೂಡಿಕೆಗೆ 9 ಉಪಯುಕ್ತ ನಿಯಮಗಳು. ಉದಾಹರಣೆಗೆ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಂದಷ್ಟು ಥಂಬ್ ರೂಲ್ಸ್ ಅಂತಿದೆ, ಅಂದರೆ ಮಾರ್ಗದರ್ಶಕವಾಗಿ ಇರುವಂಥ ಒಂದಷ್ಟು ನಿಯಮಗಳು. ಅದನ್ನು ನಾವು ಪಾಲಿಸಿದರೆ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಯಶಸ್ಸನ್ನು ಗಳಿಸಬಹುದು. ಇವತ್ತು ನಾನು ಮಾತಾಡ್ತಿರೋದು ನಮ್ಮ ಫೈನಾನ್ಷಿಯಲ್ ಸಕ್ಸಸ್ಸಿಗೆ ಬೇಕಾದಂಥ ಒಂದಷ್ಟು ಥಂಬ್ ರೂಲ್ಸ್, 9 ಥಂಬ್ ರೂಲ್ಸ್. ಮೊದಲನೇದ್ದು ಸೇವಿಂಗ್ಸ್ ರೇಟ್. ಬಹಳ ಜನ ನಮಗೆ ಕೇಳುವ ಪ್ರಶ್ನೆ, ಸರ್ ನಾನು 30,000 40,000 1 ಲಕ್ಷ 2 ಲಕ್ಷ ಪ್ರತಿ ತಿಂಗಳು ದುಡಿತಾ ಇದ್ದೇನೆ, ಎಷ್ಟು ಹಣವನ್ನು ನಾನು ಕಡ್ಡಾಯವಾಗಿ ಉಳಿತಾಯ ಮಾಡಲೇಬೇಕು? ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇಂದಿನ ಯುವಜನಾಂಗದವರು ಮುಂದಿನ ದಿನಗಳಲ್ಲಿ ಏನೂ ಇಲ್ಲ, ಈಗಲೇ ನಮ್ಮ ಜೀವನವನ್ನು ಎಂಜಾಯ್ ಮಾಡಬೇಕು ಅನ್ನೋ ಹುನ್ನಾರದಿಂದ ಎಲ್ಲ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಅದು ತಪ್ಪಾಗುತ್ತೆ. ಸಾಮಾನ್ಯವಾದ ಒಂದು ನಿಯಮ ಏನು ಅಂತಂದರೆ, ನಿಮಗೆ ಕೈಗೆ ಸಿಕ್ಕ ಹಣ ಟ್ಯಾಕ್ಸು ಆದಾಯ ತೆರಿಗೆ ಕಡಿತವಾದ ಮೇಲೆ ಅದರಲ್ಲಿ ಕನಿಷ್ಠ ಪಕ್ಷ 25ರಿಂದ 30% ನೀವು ಮುಂದಿನ ದಿನಗಳಿಗಾಗಿ ಉಳಿತಾಯ ಮಾಡಬೇಕಾಗುತ್ತೆ, ಹೂಡಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ನಿಮ್ಮ 50ನೇ ವಯಸ್ಸಿನಲ್ಲಿ 45ನೇ ವಯಸ್ಸಿನಲ್ಲೇ ರಿಟೈರ್ಮೆಂಟನ್ನು ಕಂಡುಕೊಳ್ಬೇಕು, ಅದಕ್ಕೆ ನಾವು ಫೈರ್ ಅಂತ ಕರಿತೇವೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ರಿಟೈರ್ ಅರ್ಲಿ. ಹಾಗೇನಾದರೂ ಆಗಬೇಕು ಅಂತಿದ್ರೆ 45-50ಕ್ಕೆ ರಿಟೈರ್ ಆಗಬೇಕು ಅಂತಂದರೆ ಬಹುಶಃ ನಿಮ್ಮ ಟೇಕ್ ಹೋಮ್ ಸ್ಯಾಲರಿ ಏನಿದೆ ಅದರಲ್ಲಿ ಕನಿಷ್ಠ 50% ಈಗದಿಂದಲೇ ಉಳಿತಾಯ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಷ್ಟು ಬೇಗ ಉಳಿತಾಯ ಮಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತೆ ಮುಂದಿನ ದಿನಗಳಲ್ಲಿ ಸಂಬಳ ಜಾಸ್ತಿ ಆಯಿತು ಅಂತಂದರೆ ಆವಾಗ ಬಹುಶಃ ನೀವು ನಿಮ್ಮ ಉಳಿತಾಯವನ್ನು ಕೂಡ ಸ್ಟೆಪ್ ಅಪ್ ಮಾಡಬೇಕಾಗುತ್ತೆ, ಜಾಸ್ತಿ ಮಾಡಬೇಕಾಗುತ್ತೆ. ಈಗ ಫೈನಾನ್ಷಿಯಲ್ ಸಕ್ಸಸ್ಸಿಗೆ ಎರಡನೆಯ ಥಂಬ್ ರೂಲ್, ಕಾರ್ ಅಫೋರ್ಡಬಿಲಿಟಿ. ಮೊದಲನೇದಾಗಿ, ಕಾರು ಬೇಕೇ ಬೇಡವೇ ಅನ್ನುವಂಥ ವಿಷಯವನ್ನು ನೀವು ಆದಷ್ಟು ನಿಮ್ಮಲ್ಲೇ ಚರ್ಚೆ ಮಾಡ್ಕೊಳ್ಬೇಕು. ಯಾಕಂದರೆ ಅವ್ರ ಕಾರ್ ತೊಗೊಂಡ್ರು, ಪಕ್ಕದ ಮನೆಯವರು ಕಾರ್ ತೊಗೊಂಡ್ರು, ನಮ್ಮ ಸಹೋದ್ಯೋಗಿ ಕಾರ್ ತೊಗೊಂಡ್ರು ಅಂತ ನಾವು ತೊಗೊಳ್ಬಾರ್ದು. ಕಾರಿನ ಅಗತ್ಯತೆ ಇಲ್ಲ ಅಂತಂದರೆ ಎಷ್ಟು ನೀವು ಅದನ್ನು ಮುಂದಕ್ಕೆ ದುಡ್ಲಿಕ್ಕಾಗುತ್ತೋ ಅಷ್ಟು ಮುಂದಕ್ಕೆ ದುಡ್ಕೊಂಡು ಹೋಗಿ. ಸಾಮಾನ್ಯವಾಗಿ ಕಾರನ್ನು ತಗೊಳ್ತೇನೆ ಅಂತಂದರೆ ಜನ ಅದರ ಸಲುವಾಗಿ ಕಾರಿನ ಬಗ್ಗೆ ಒಂದಷ್ಟು ಸಾಲವನ್ನು ಮಾಡ್ತಾರೆ. ಸಾಲವನ್ನು ಮಾಡಬೇಕಾದ್ರೆ ಒಂದು ನಿಯಮ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ, ಕಂಪನಿಯವರು 20% ಮಾರ್ಜಿನನ್ನು ನಿಮ್ಮ ಕೈಯಿಂದ ಕಟ್ಟಿ ಅಂತ ಹೇಳ್ತಾರೆ, 80% ನೀವು ಕಟ್ಟಬೇಕಾಗುತ್ತೆ. ಈ 80% ಕಟ್ಟಬೇಕಾದ್ರೆ ನಿಮ್ಮ ಟೇಕ್ ಹೋಮ್ ಸ್ಯಾಲರಿಯಲ್ಲಿ ನೀವೇನು EMI ಕಟ್ತಿರೋ ಅದು 10%ಗಿಂತ ಜಾಸ್ತಿ ಹೋಗಬಾರ್ದು. ಯಾಕಂತಂದರೆ ಮೇಲೆ ಹೋಯಿತು ಅಂತಂದರೆ ನಿಮ್ಮ ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಹೌಸ್ ಲೋನ್ ತೊಗೊಳ್ತೀನಿ ಅಂತಂದರೆ ಆವಾಗ ನಿಮ್ಮ EMI 50ರಿಂದ 70% ಆಗುತ್ತೆ. ಫೈನಾನ್ಷಿಯಲ್ ಏರುಪೇರು ಆಗೇ ಆಗುತ್ತೆ. ಈಗ ಫೈನಾನ್ಷಿಯಲ್ ಹೆಲ್ತಿಗೆ ಮೂರನೆಯ ಥಂಬ್ ರೂಲ್, ಹೆಲ್ತ್ ಇನ್ಶೂರೆನ್ಸ್. ಪ್ರತಿಯೊಬ್ಬರು ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರಬೇಕು. ಮದುವೆ ಆಗಿದ್ದರೆ ಕುಟುಂಬವನ್ನು ಸೇರಿಸ್ಕೊಂಡು ಮಾಡಬೇಕು, ತಂದೆ ತಾಯಿಯನ್ನು ಸೇರಿಸ್ಕೋಬೇಕು, ಮತ್ತು ಆದರೆ ನಿಮ್ಮ ಮಾವ ಅತ್ತೆಯವರನ್ನು ಕೂಡ ನಿಮ್ಮ ಹೆಲ್ತ್ ಇನ್ಶೂರೆನ್ಸಲ್ಲಿ ಸೇರಿಸ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ನಮಗೆ ಜನ ಬಂದು ಹೇಳೋದೇನು ಅಂತಂದರೆ, ನನಗೆ ಕಂಪೆನಿಯಲ್ಲಿ ಇನ್ಶೂರೆನ್ಸ್ ಇದೆ, ಆದರೆ ಕಂಪೆನಿ ಇನ್ಶೂರೆನ್ಸು ನೀವು ಕಂಪೆನಿಯನ್ನು ಬಿಟ್ಟಾಗ ನಿಂತು ಹೋಗುತ್ತೆ. ಮುಂದಿನ ದಿನಗಳಲ್ಲಿ
ನೀವು ನಿಮ್ಮದೇ ಆದಂಥ ಇನ್ಶೂರೆನ್ಸ್ ತಗೊಳ್ಬೇಕಾಗುತ್ತೆ. ಆ ಸಮಯದಲ್ಲಿ ನಿಮಗೆ ಆಗಲೇ ಒಂದಷ್ಟು ವಯಸ್ಸು ಮೀರಿರುತ್ತೆ, ಒಂದಷ್ಟು ಕಾಯಿಲೆಗಳು ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿಗೆ ನೀವು ಜಾಸ್ತಿ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಇಲ್ಲ ಕೆಲವೊಮ್ಮೆ ಇನ್ಶೂರೆನ್ಸನ್ನು ನಿಮಗೆ ಕೊಡದೇ ಇರುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟು ಮೊತ್ತಕ್ಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತ ಅನ್ನೋದಾದರೆ ಒಂದು ಅಂದಾಜು 3 ರಿಂದ 5 ಲಕ್ಷ, ಮತ್ತು ಅದಕ್ಕೆ ಟಾಪ್ ಅಪ್ ಅಂತ ಹೇಳಿ ಒಂದು ಮಿನಿಮಮ್ 10 ಲಕ್ಷನ ಜಾಸ್ತಿ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಬಯಸಿದರೆ ನಾನು ಅದೇನು ಟಾಪ್ ಅಪ್ಪು ಮತ್ತು ಅದೇನು ಸೂಪರ್ ಟಾಪ್ ಅಪ್ ಇವುಗಳ ಬಗ್ಗೆ ಮಾತಾಡ್ತೇನೆ. ಇವತ್ತಿನ ಮಟ್ಟಿಗೆ ಇಷ್ಟು ಸಾಕಾಗುತ್ತೆ. ಈಗ ಫೈನಾನ್ಷಿಯಲ್ ತಮ್ ರೂಲ್ಸ್ 4ನೇದ್ದು ಎಮರ್ಜೆನ್ಸಿ ಫಂಡ್. ಅಕಸ್ಮಾತು ನನ್ನ ಕೆಲಸ ಕೈಬಿಟ್ಟು ಹೋದರೆ, ಇಲ್ಲ ನನಗೇನಾದರೂ ಕಾಯಿಲೆ ಆಯಿತು, ಮನೆಯಲ್ಲಿಯೇ ಒಂದು 6 ತಿಂಗಳು 1 ವರ್ಷ ಇರ್ತೀನಿ ಅಂತಂದರೆ, ಅಥವಾ ಬೇರೇನಾದರೂ ಕಾರಣದಿಂದ ನಮ್ಮ ಸಂಬಳ ನಿಂತೋಗಿದೆ ಅಂತಾದರೆ ಆವಾಗ ಒಂದಷ್ಟು ತೊಂದರೆ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದಷ್ಟು ಎಮರ್ಜೆನ್ಸಿ ಫಂಡನ್ನು ಸೃಷ್ಟಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಎಮರ್ಜೆನ್ಸಿ ಫಂಡ್ ಅಂದರೆ ಎಷ್ಟಿರಬೇಕು ಅಂತ ನೀವು ಕೇಳ್ಬೋದು. ನಿಮ್ಮ ತಿಂಗಳ ಖರ್ಚು ಒಂದು 40,000 ಇದೆ ಅಂತಾದರೆ ಎಮರ್ಜೆನ್ಸಿ ಫಂಡು ಇಂಟು 6 2,40,000 ಆಗುತ್ತೆ. ಈ 2,40,000ವನ್ನು ನೀವು ಉಳಿಸಿ ಅದನ್ನು ಯಾವುದೋ ಒಂದು ಫಿಕ್ಸೆಡ್ ಡಿಪಾಸಿಟಲ್ಲೋ ಇಲ್ಲ ಡೆಟ್ ಮ್ಯೂಚುವಲ್ ಫಂಡಲ್ಲೋ ಇಲ್ಲ ಲಿಕ್ವಿಡ್ ಮ್ಯೂಚುವಲ್ ಫಂಡಲ್ಲೋ ಅದನ್ನು ಸೇಫಾಗಿ ಇಟ್ಟ ಮೇಲೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಹೂಡಿಕೆಯನ್ನು ಪ್ರಾರಂಭಿಸಬಹುದು. ಫಿಕ್ಸೆಡ್ ಡಿಪಾಸಿಟ್ ಆಗ್ಬೋದು, ಇಲ್ಲ ಮ್ಯೂಚುವಲ್ ಫಂಡಲ್ಲಿ ಹಾಕೋದಾಗ್ಬೋದು, ಇಲ್ಲ ಷೇರು ಮಾರುಕಟ್ಟೆಯಲ್ಲಿ ಹಾಕೋದಿರ್ಬೋದು. ಯಾಕಂದರೆ ಎಮರ್ಜೆನ್ಸಿ ಫಂಡು ಒಮ್ಮೆ ನಿಮ್ಮಲ್ಲಿ ಸೃಷ್ಟಿ ಆಯಿತು ಅಂತಂದರೆ ಒಂದು ಥರದ ಹೆಲ್ಮೆಟ್ ಇದ್ದ ಹಾಗೆ ಭಯ ಕಮ್ಮಿ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ನನಗೇನೂ ಆಗೋದಿಲ್ಲ, ಹೆಚ್ಚು ಕಡಿಮೆ ಆದರೆ 6 ತಿಂಗಳಿಗೆ ಬೇಕಾದಷ್ಟು ಹಣ ನನ್ನಲ್ಲಿ ಇದೆ. ನಾನು ಎಮರ್ಜೆನ್ಸಿ ಫಂಡನ್ನು ಕನಿಷ್ಠ 6 ತಿಂಗಳ ಖರ್ಚು ಇಟ್ಕೊಳ್ಳಿ ಅಂತಂದೆ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಎಮರ್ಜೆನ್ಸಿ ಫಂಡನ್ನು 1 ವರ್ಷಕ್ಕೆ 1 ತಿಂಗಳ ಮಟ್ಟಿಗೆ ಸೇರಿಸ್ಕೊಂಡು ಹೋಗಿ ಒಂದು 6 ವರ್ಷದ ಮೇಲೆ 12 ತಿಂಗಳಿಗೆ ಬೇಕಾದಂಥ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿದ್ರೆ ಬಹಳ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಈ ಹಣವನ್ನು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಲೇಬಾರದು. ಇದು ಬಹಳ ಬಹಳ ಇಂಪಾರ್ಟೆಂಟ್ ವಿಷಯ. ಫೈನಾನ್ಸ್ ಬಗೆಗೆ ಇರುವಂಥ 5ನೇ ತಮ್ ರೂಲ್ 10x or 20x ಟರ್ಮ್ ಲೈಫ್ ಇನ್ಶೂರೆನ್ಸ್ ರೂಲ್. ಇದು ಕೂಡ ಬಹಳ ಪ್ರಾಮುಖ್ಯ. ಯಾಕಂತಂದರೆ ಬಹಳಷ್ಟು ಜನ ತಮ್ಮ ಫ್ಯಾಮಿಲಿಗೆ ಯಾವ ಒಂದು ಪ್ರೊಟೆಕ್ಷನ್ನು ಅಥವಾ ಸುರಕ್ಷತೆಯನ್ನು ಕೊಟ್ಟಿರೋದಿಲ್ಲ. ಯಾರು ಫ್ಯಾಮಿಲಿಯ ಮೇನ್ ಅರ್ನಿಂಗ್ ಮೆಂಬರ್ ಇರ್ತಾರೋ, ಯಾರಿಂದ ಫ್ಯಾಮಿಲಿ ಮುಂದಕ್ಕೆ ನಡೆಯುತ್ತೋ, ಯಾರು ಸ್ಕೂಲ್ ಫೀಸ್ ಕಟ್ತಾರೋ, ಯಾರು ಖರ್ಚುಗಳನ್ನು ನೋಡ್ಕೊಳ್ತಾರೋ ಅವರನ್ನು ನಾವು ಮೇನ್ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಅಂತ ಕರಿತೇವೆ. ಅವರಿಗೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಇಲ್ಲಿ ನೀವು ತಪ್ಪು ತಿಳ್ಕೋಬಾರ್ದು. ಎಂಡೋಮೆಂಟ್ ಮನಿ ಬ್ಯಾಕ್ ಪಾಲಿಸಿಗಳನ್ನು ಟರ್ಮ್ ಇನ್ಶೂರೆನ್ಸ್ ಅಂತ ಗ್ರಹಿಸಬಾರ್ದು. ಟರ್ಮ್ ಇನ್ಶೂರೆನ್ಸ್ ಅಂದರೆ ಪ್ಯೂರ್ ಪ್ರೊಟೆಕ್ಷನಿಗಿರುವಂಥದ್ದು, ಪ್ಯೂರ್ ರಿಸ್ಕ್ ಕವರ್ ಇರುವಂಥದ್ದು. ಇದರಲ್ಲಿ ಪ್ರೀಮಿಯಂ ತುಂಬ ಕಮ್ಮಿ ಇರುತ್ತೆ ವೆನ್ ಕಂಪೇರ್ ಟು ಎಂಡೋಮೆಂಟ್ ಆರ್ ಮನಿ ಬ್ಯಾಕ್ ಪಾಲಿಸಿ. ಟರ್ಮ್ ಇನ್ಶೂರೆನ್ಸ್ನ ಬಗೆಗೆ ಸಾಮಾನ್ಯವಾದ ನಿಯಮ ಏನು ಅಂತಂದರೆ, ನಿಮ್ಮ ವಾರ್ಷಿಕ ಆದಾಯದ ಇಂಟು 10x ಅಷ್ಟಕ್ಕೆ ನೀವು ನಿಮ್ಮನ್ನು ಸಮ್ ಅಶ್ಯೂರ್ಡ್ಗೆ ಟರ್ಮ್ ಇನ್ಶೂರೆನ್ಸ್ ಮಾಡ್ಕೋಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಕವರನ್ನು ಕೂಡ ತಗೊಳ್ಬೋದು. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ಹೇಳಬೇಕಾಗುತ್ತೆ. ಅಕಸ್ಮಾತು ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಲ್ಲ, ನಿಮ್ಮ ಸಿಸ್ಟರ್ಸ್ ಫ್ಯಾಮಿಲಿ, ಬ್ರದರ್ಸ್ ಫ್ಯಾಮಿಲಿ ಯಾರಾದರೂ ಡಿಪೆಂಡೆಂಟ್ ಆಗಿದ್ರೆ ಆವಾಗ ಟರ್ಮ್ ಇನ್ಶೂರೆನ್ಸನ್ನು ನೀವು 10x ಬದಲಾಗಿ 20x ಮಾಡಬೇಕಾಗುತ್ತೆ. ಉದಾಹರಣೆ ಕೊಡ್ತಾ ಇದ್ದೇನೆ. ನಿಮ್ಮ ವಾರ್ಷಿಕ ಆದಾಯ 6 ಲಕ್ಷ ಅಂತ ಇಟ್ಕೊಳ್ಳಿ. ಅದು ಸಂಬಳದಲ್ಲಿರ್ಬೋದು, ಬಿಸ್ನೆಸ್ಸಿಂದ ಬಂದಿರೋದಿರ್ಬೋದು. ನೀವು 6 ಲಕ್ಷ ಇದೆ ಅಂತಂದರೆ ನಿಮ್ಮನ್ನು ಕನಿಷ್ಠ ಪಕ್ಷ 1.2 crores ಟರ್ಮ್ ಇನ್ಶೂರೆನ್ಸ್ಗೆ ಅಳವಡಿಸ್ಕೊಳ್ಬೇಕಾಗುತ್ತೆ. ಜೀವನದಲ್ಲಿ ಸಕ್ಸಸ್ಸನ್ನು ಪಡಿಬೇಕು ಅಂತಂದರೆ 6ನೆಯ ಥಂಬ್ ರೂಲ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್. ಬಹಳಷ್ಟು ಜನ ತಿಳ್ಕೊತಾರೆ. ಡಾಕ್ಟರ್ ಭರತ್ ಚಂದ್ರ ಅವರು ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ. ನಾವು ಉಳಿಸಿದ ಎಲ್ಲ ಹಣವನ್ನು ಏನಿದ್ದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕು. ಇದು ತಪ್ಪು ಗ್ರಹಿಕೆ. ಯಾಕಂತಂದರೆ ಒಬ್ಬ ವ್ಯಕ್ತಿ 100 ರೂಪಾಯಿಯನ್ನು ಉಳಿತಾಯ ಮಾಡಿದಾನೆ ಅಂತಂದರೆ ಅಂದಾಜು 50% ವರೆಗೂ ರಿಯಲ್ ಎಸ್ಟೇಟಲ್ಲಿರುತ್ತೆ, ಒಂದು 10% ಬ್ಯಾಂಕ್ನಲ್ಲಿ ಇಡಬೇಕಾಗುತ್ತೆ, ಒಂದು 5% ಚಿನ್ನ, 5% ಇನ್ಶೂರೆನ್ಸು, ಉಳಿದ 30% ನಾವು ಷೇರು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಬೋದು. ಇದನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ಬೋದು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು 100 ಮೈನಸ್ ಯುವರ್ ಏಜ್.
ನಿಮಗೀಗ ಅಂದಾಜು 30 ವರ್ಷ ಆಗಿದೆ ಅಂತಂದರೆ 100 - 30 70% ನೀವು ನಿಮ್ಮ ಉಳಿತಾಯವನ್ನು ಷೇರಿನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಮಾಡಬಹುದು. ಯಾಕಂದರೆ ನಿಮ್ಮ ಮುಂದೆ ಬೇಕಾದಷ್ಟು ಸಮಯ ಇದೆ ಆ ವೈಪರೀತ್ಯಗಳನ್ನು ಎದುರಿಸಲಿಕ್ಕೆ. ನಿಮಗೀಗಾಗಲೇ 60 ವರ್ಷ ಆಗಿದೆ ಅಂತಂದರೆ ನಮ್ಮ ಸಲಹೆ ಏನು ಅಂತಂದರೆ 100 - 60 40%ಗಿಂತ ಜಾಸ್ತಿ ಹಣ ಯಾವ ಕಾರಣಕ್ಕೂ ಕೂಡ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡಲ್ಲಿ ಹಾಕಿರಬಾರದು. ಬ್ಯಾಂಕಿನಲ್ಲಿ, ಪೋಸ್ಟ್ ಆಫೀಸ್ನಲ್ಲಿ, ಪ್ರಾವಿಡೆಂಟ್ ಫಂಡ್ಗಳಲ್ಲಿ ಒಂದಂದಾಜು 6 - 7 - 8% ನಿರೀಕ್ಷೆ ಮಾಡ್ತೇವೆ ಅಂತಂದರೆ ಹಣದ ಉಬ್ಬರ ಕೂಡ ಒಂದಂದಾಜು 6 - 7% ಬರುತ್ತೆ. ಅಲ್ಲಿಗೆ ಆ ಹಣ ಕ್ಷಯರೋಗಕ್ಕೆ ತುತ್ತಾಗುತ್ತೆ, ದಿನದಿಂದ ದಿನಕ್ಕೆ ಕಮ್ಮಿ ಆಗುತ್ತೆ. ಇದನ್ನು ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಬರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಅದನ್ನು ನೀವು ಯಾವ ಜಾಗದಲ್ಲಿ ಒಂದಂದಾಜು 12 - 14% ಬರ್ಬೋದು ಅಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಷೇರು ಮತ್ತು ಮ್ಯೂಚುವಲ್ ಫಂಡ್. ಷೇರು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ಹಾಕಿ ಅಂತ ನಾನು ಹೇಳಬೇಕಾಗುತ್ತೆ ನಿಮ್ಮದೇ ಆದಂಥ ಸಂಶೋಧನೆ ಮಾಡಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಈಸ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ವಾಲಟಾಲಿಟಿ ಅನ್ನುವಂಥ ವಾಕ್ಯವನ್ನು ಕೂಡ ಕಡ್ಡಾಯವಾಗಿ ಹೇಳಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿದಾಗ ಶಾರ್ಟ್ ಟರ್ಮ್ನಲ್ಲಿ ಎಷ್ಟು ರಿಟರ್ನ್ಸ್ ಬಂದಿದೆ ಅಂತ ನೋಡೋಕೆ ಹೋಗಬೇಡಿ. ಯಾಕಂತಂದರೆ ಇವೆಲ್ಲ ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್. ಏನಿದ್ದರೂ 5, 7, 10, 15, 20, 25, 30, 35 ವರ್ಷದ ಹೂಡಿಕೆ. ಈ ಥರ ನಾನು 30, 35 ಅಂತ ಹೇಳಬೇಕಾದ್ರೆ ಹಲವರು ಗಾಬರಿ ಆಗ್ಬೋದು. ಆದರೆ ಅದೇ ಶಿಸ್ತನ್ನು ನೀವು ಪ್ರಾವಿಡೆಂಟ್ ಫಂಡ್ನಲ್ಲಿ ಮತ್ತು ಫಿಕ್ಸೆಡ್ ಡಿಪಾಸಿಟಲ್ಲಿ ಮತ್ತು ಇನ್ಶೂರೆನ್ಸಲ್ಲಿ ಹಾಕಿದ ಹಣಕ್ಕೆ ಮಾಡ್ತಾ ಇದ್ದೀರಿ. ಈಗ ಹಾಕಿದ ಹಣ 60 ವರ್ಷಕ್ಕೆ ಬರಲಿ. ಅದೇ ರೀತಿ ಈಗ ಮ್ಯೂಚುವಲ್ ಫಂಡಲ್ಲಿ ಶೇರಲ್ಲಿ ಹಾಕಿದ ಹಣ 60 ವರ್ಷಕ್ಕೆ ಮೆಚೂರ್ ಆಗಿ ಒಂದಷ್ಟು ಹಣ ಸಿಕ್ಕಲಿ ಅನ್ನುವಂಥ ಸಾಹಸಕ್ಕೆ ಕೈ ಹಾಕಿದ್ರೆ ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಬೇಕಾದಷ್ಟು ಪ್ರಾಫಿಟನ್ನು ಮಾಡ್ಬೋದು. ಒಮ್ಮೆ ನೀವು ಷೇರಿನಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿದ ಮೇಲೆ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಅದನ್ನು ಮಾನಿಟರ್ ಮಾಡಲೇಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಆಗೋ ಬದಲು ಲಾಸ್ ಕೂಡ ಆಗಬಹುದು. ಫೈನಾನ್ಷಿಯಲ್ ಸಕ್ಸಸ್ಸಿಗೆ 7ನೇ ಥಂಬ್ ರೂಲ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ಪ್ರತಿಯೊಬ್ಬರಿಗೂ ಒಂದು ಆಸೆ ಏನು ಅಂತಂದರೆ ನನ್ನದೇ ಆದ ಮನೆ ಇರಬೇಕು. ಅದರಲ್ಲೂ ನಿಮ್ಮ ಪೇರೆಂಟ್ಸು, ಇನ್ಲಾಸ್ ನಿಮಗೆ ಯಾವಾಗಲೂ ಬುದ್ಧಿವಾದ ಹೇಳ್ತಾ ಇರ್ತಾರೆ, ಆದಷ್ಟು ಬೇಗ ನಿನ್ನ ಜೀವನದಲ್ಲಿ ಒಂದು ಮನೆಯನ್ನು ಕಟ್ಟಿಕೋ ಅಥವಾ ಮನೆಯನ್ನು ಕೊಂಡುಕೊಳ್ಳು. ಆದರೆ ಇಲ್ಲಿ ಒಂದು ಸಣ್ಣ ತಪ್ಪಾಗುತ್ತೆ. ಇದನ್ನು ನಾನು ಬಹಳ ಸಮಯದಿಂದ ಹೇಳ್ತಾ ಇದ್ದೇನೆ. ಈ ರೀತಿ ನಾನು ಹೇಳಬೇಕಾದ್ರೆ ನಿಮಗೂ ಒಂದಷ್ಟು ಗೊಂದಲ, ಕನ್ಫ್ಯೂಷನ್ ಆಗ್ಬೋದು. ಮೊದಲ 10 ವರ್ಷ, ಅದೇನು 25 ವರ್ಷಕ್ಕೆ ನಿಮ್ಮ ಗಳಿಕೆಯನ್ನು ಪ್ರಾರಂಭ ಮಾಡಿದರೆ ಯಾವುದೇ ಮನೆಯನ್ನು ಕೊಂಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಷೇರು, ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಚೆನ್ನಾಗಿ ಹೂಡಿಕೆ ಮಾಡ್ತೀನಿ ಅಂತಂದರೆ ಮನೆಯಲ್ಲಿ ಬರುವ ಪ್ರಾಫಿಟ್ಗಿಂತ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಕೆಲಸ ಪಕ್ಕ ಆಗಿರೋದಿಲ್ಲ, ಯಾವ ಊರಿನಲ್ಲಿ ನೀವು ನೆಲೆಸ್ತೀರಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿಲ್ಲ, ನಗರದ ಯಾವ ಭಾಗದಲ್ಲಿ ನನ್ನ ಮನೆ ಇರಬೇಕು ಅದು ಕೂಡ ಒಂದಷ್ಟು ಪಕ್ಕ ಆಗಿರೋದಿಲ್ಲ. ಅದರಿಂದ ನಮ್ಮ ಸಲಹೆ ಕನಿಷ್ಠ ಪಕ್ಷ 10 ವರ್ಷ ಕಾಯಿರಿ. ಅದೇನು ಮನೆಗೆ EMI ಕಟ್ಟಬೇಕು ಅಂತ ಮನಸ್ಸಿನಲ್ಲಿ ಗ್ರಹಿಕೆ ಮಾಡಿಟ್ಕೊಂಡಿದ್ರಿ ಆ ಹಣವನ್ನು ನೀವು ಏನಿದ್ದರೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಕೊಂಡು ಹೋಗಿ. ಇದೇನು ಡಾಕ್ಟರ್ ಭರತ್ ಚಂದ್ರ ಅವರು ನಮ್ಮ ಪೇರೆಂಟ್ಸ್ ಹೇಳಿದ್ದಕ್ಕೆ ತದ್ವಿರುದ್ಧವಾಗಿ ಹೇಳ್ತಾ ಇದ್ದಾರೆ ಅಂತ ನಿಮ್ಮಲ್ಲಿ ಒಂದಷ್ಟು ಗೊಂದಲ ಆಗ್ಬೋದು. ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ ಮತ್ತು ಅದನ್ನು ನೋಡಿದ ಮೇಲೆ ಮತ್ತೊಮ್ಮೆ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಬಹುದು. ಮನೆ ಅಂದ ತಕ್ಷಣ ನೀವು ಸಾಲ ತಗೊಳ್ಬೇಕಾಗತ್ತೆ. ಸಾಲ ಅಂತಂದಾಗ ಒಂದಷ್ಟು EMI ಬರುತ್ತೆ. ಯಾವುದೇ ಕಾರಣಕ್ಕೂ ಮನೆಗೆ ಕಟ್ಟುವಂಥ EMI ನಿಮ್ಮ ಟೇಕ್ ಹೋಮ್ ಸ್ಯಾಲರಿಯ 30 ರಿಂದ 40% ಒಳಗೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲದೆ ನೀವು ತೆಗೆದುಕೊಳ್ತಿರುವಂಥ ಮನೆ ಏನಿದೆ ಅದು ನಿಮ್ಮ ವಾರ್ಷಿಕ ಆದಾಯದ ಕನಿಷ್ಠ 3 ಪಟ್ಟಾದರೂ ಇರಬೇಕು. ಈ ಸಂದರ್ಭದಲ್ಲಿ ನಾನು ಇನ್ನೂ ಒಂದು ನಿಯಮವನ್ನು ಹೇಳಬೇಕಾಗುತ್ತೆ, 40% EMI ರೂಲ್. ನೀವು ಮನೆಯನ್ನು ಕೊಂಡ್ಕೊಳ್ತೀರಿ, ಟಿವಿಯನ್ನು ಕೊಂಡ್ಕೊಳ್ತೀರಿ, ಗೃಹೋಪಯೋಗಿ ಉಪಕರಣಗಳನ್ನು ಕೂಡ ಕೊಳ್ತೀರಿ, EMI ಮಾಡ್ತೀರಿ. ಯಾವುದೇ ಕಾರಣಕ್ಕೂ ನಿಮ್ಮ EMI 40% ಟೇಕ್ ಹೋಮ್ಗಿಂತ ಮೇಲಕ್ಕೆ ಹೋಗಬಾರ್ದು. ನಿಮ್ಮ ಸಂಬಳ ಈಗ ಅಂದಾಜು 70,000 ಇದೆ ಅಂತಂದರೆ ನೀವು EMIಯಲ್ಲಿ ಕಟ್ಟುವಂಥದ್ದು 28,000ಕ್ಕಿಂತ ಜಾಸ್ತಿ ಆಗಬಾರ್ದು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ಕೂಡ ಹೇಳ್ತಾ ಇದ್ದೇನೆ. ನೀವೇನಾದರೂ 28,000 ರೂಪಾಯಿ EMIಯನ್ನು ಈಗ ಸದ್ಯಕ್ಕೆ ಕಟ್ತಾ ಇದ್ದೀರಿ ಅಂತಂದರೆ ಮುಂದಿನ ವರ್ಷ
ಅದರ ಮುಂದಿನ ವರ್ಷ ನಿಮ್ಮ ಸ್ಯಾಲರಿ ಏನಿದೆ ಅದು 70,000ದಿಂದ 80,000 ಹೋಗ್ಬೋದು, 90,000 ಹೋಗ್ಬೋದು. ಆ ಸಮಯದಲ್ಲಿ EMIನ ಪರ್ಸೆಂಟೇಜ್ ಕೂಡ ಕಮ್ಮಿ ಆಗುತ್ತೆ, ಒಂದಷ್ಟು ಉಸಿರಾಡಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಫೈನಾನ್ಷಿಯಲ್ ಸಕ್ಸಸ್ ಬಗ್ಗೆ 8ನೆಯ ಥಂಬ್ ರೂಲ್, ಟಾರ್ಗೆಟ್ ರಿಟೈರ್ಮೆಂಟ್ ಕಾರ್ಪಸ್. ನಾವು ನೋಡಿದ ಹಾಗೆ ಬಹಳಷ್ಟು ಜನ ತಮ್ಮ ರಿಟೈರ್ಮೆಂಟ್ ಬಗೆಗೆ ಚಿಂತನೆಯನ್ನು ನಡೆಸೋದೇ 45-50 ವರ್ಷ ಆದಾಗ. ಆಗಲೇ ಬಹಳ ಲೇಟ್ ಆಗಿರುತ್ತೆ. ನೀವು ಒಬ್ಬ ಒಳ್ಳೆಯ ಹೂಡಿಕೆದಾರನಾಗಿದ್ದು ಒಬ್ಬ ಒಳ್ಳೆಯ ಪ್ರಬುದ್ಧ ವ್ಯಕ್ತಿ ಆದರೆ ನನ್ನ ಸಲಹೆ ನಿಮ್ಮ ರಿಟೈರ್ಮೆಂಟಿನ ಪ್ಲ್ಯಾನಿಂಗನ್ನು ಮೊದಲನೇ ತಿಂಗಳಿಂದ ಪ್ರಾರಂಭ ಮಾಡಬೇಕು. ಒಂದು 30,000 ಸ್ಯಾಲ್ರಿ ಇದೆ ಅಂತಂದರೆ ಒಂದು 4-5 ಸಾವಿರವನ್ನಾದರೂ ನೀವು ಬಹುಶಃ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಬರಬೇಕಾಗುತ್ತೆ. SIP ಮುಖಾಂತರ ಕನಿಷ್ಠ ಪಕ್ಷ 25-30-35 ವರ್ಷ. ನೀವು 60 ವರ್ಷಕ್ಕೆ ರಿಟೈರ್ ಆಗ್ತೀರಿ ಅಂತ ಇಟ್ಕೊಳ್ಳೋಣ, ಮತ್ತು ನಿಮ್ಮ ತಿಂಗಳ ಖರ್ಚು ಆ ಸಮಯದಲ್ಲಿ ಎಷ್ಟಾಗುತ್ತೆ ಅಂತ ಊಹೆ ಮಾಡ್ಕೊಳ್ಳೋದಾದರೆ ಒಂದು 2 ಲಕ್ಷ ಅಂತ ಇಟ್ಕೊಳ್ಳೋಣ. ನಿಮ್ಮ ಖರ್ಚು ತಿಂಗಳಿಗೆ 2 ಲಕ್ಷ, 12 ತಿಂಗಳಿಗೆ 24 ಲಕ್ಷ, ಮತ್ತು ನೀವು 85 ವರ್ಷದವರೆಗೂ ಆಯುಷ್ಯವನ್ನು ಪಡಿತೀರಿ ಅಂತಂದರೆ 25 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ನಿಮಗೆ ರಿಟೈರ್ಮೆಂಟಿಗೆ ಬೇಕಾಗಿರುವ ಹಣ 6 ಕೋಟಿ. ನಾನು 6 ಕೋಟಿ ಅನ್ಬೇಕಾದ್ರೆ ನೀವು ಸ್ವಲ್ಪ ಗಾಬರಿ ಆಗ್ಬೋದು. 6 ಕೋಟಿಯನ್ನು ಉಳಿತಾಯ ಮಾಡುವುದು ಹೇಗೆ? ಅದಕ್ಕೆ ಒಂದು ಸಣ್ಣ ಸೊಲ್ಯೂಷನ್ ಕೂಡ ಕೊಡ್ತಾ ಇದ್ದೇನೆ. ನೀವು ಅದೇನು ಹಣವನ್ನು ಉಳಿತಾಯ ಮಾಡಿದ್ದೀರಿ ಮತ್ತು 6 ಲಕ್ಷವನ್ನು ನಿಮ್ಮಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ದೀನಿ, ಅದರಲ್ಲಿ ಒಂದು 15-20% ನೀವು ಕಡಿತವನ್ನು ಮಾಡ್ಬೋದು. ಯಾಕಂತಂದರೆ ಆ ಸಮಯದಲ್ಲಿ ನೀವಿಟ್ಟಂಥ ಹಣ ಬ್ಯಾಂಕಿನಲ್ಲಾಗಲಿ ಮ್ಯೂಚುವಲ್ ಫಂಡಲ್ಲಾಗಲಿ ಒಂದಷ್ಟು ರಿಟರ್ನ್ಸ್ ಕೊಡ್ತಾ ಇರುತ್ತೆ. ಅದರಿಂದಾಗಿ ಒಂದಷ್ಟು ಕಮ್ಮಿ ಹಣ ಇದ್ರೂ ಕೂಡ ನಡೆಯುತ್ತೆ. ಪ್ರತಿಯೊಬ್ಬ ಪ್ರಬುದ್ಧ ವ್ಯಕ್ತಿಯು ಕೂಡ ಇನ್ನೊಂದು ವಿಚಾರ ಅರ್ಥ ಮಾಡ್ಕೋಬೇಕು. ಇನ್ಫ್ಲೇಷನ್ ಅಥವಾ ಹಣದೊಬ್ಬರವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು. ಮತ್ತು ಮುಂದಿನ ದಿನಗಳಲ್ಲಿ ನನಗೆ 15% ಬರುತ್ತೆ, 20% ಬರುತ್ತೆ, ನಾನು ಹೂಡಿದ ಹಣಕ್ಕೆ ರಿಟೈರ್ಮೆಂಟ್ ಟೈಮಲ್ಲಿ, ಅದನ್ನು ಕೂಡ ಜಾಸ್ತಿ ಓವರ್ ಎಸ್ಟಿಮೇಟ್ ಮಾಡಬಾರ್ದು. ಯಾಕಂತಂದರೆ ಹಣದ ಒಬ್ಬರ ಒಂದು ಅಂದಾಜು 6-8%, ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಹಾಕಿದ ಹಣದಿಂದ ಬರುವಂಥ ಹಣ ಒಂದು ಅಂದಾಜು 13%, 12% ಅಂದರೂ ಕೂಡ ನೀವು ಅದನ್ನು 10% ಮಾತ್ರ ಬರುತ್ತೆ ಅಂತ ಆ ಗ್ರಹಿಕೆಯಲ್ಲಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಆವಾಗ ಫೈನಾನ್ಷಿಯಲ್ ಬ್ಯಾಲೆನ್ಸನ್ನು ಕಂಡುಕೊಳ್ಬೋದು. ಫೈನಾನ್ಷಿಯಲ್ ಸಕ್ಸಸ್ಸಿಗೆ ಥಂಬ್ ರೂಲ್ನ 9ನೇ ರೂಲ್ ಆಫ್ 72. ಪ್ರತಿಯೊಬ್ಬರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಉದಾಹರಣೆಗೆ, ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಏನು ಅಂತಂದರೆ, ನನ್ನ ಹಣ ಯಾವಾಗ ಡಬಲ್ ಆಗುತ್ತೆ? ಅದು ಷೇರು ಮಾರುಕಟ್ಟೆಯಲ್ಲಿರ್ಬೋದು, ಮ್ಯೂಚುವಲ್ ಫಂಡಲ್ಲಿರ್ಬೋದು, ಇಲ್ಲ ಫಿಕ್ಸೆಡ್ ಡಿಪಾಸಿಟ್ ಇರ್ಬೋದು. ಅದಕ್ಕೆ ರೂಲ್ ಆಫ್ 72 ಸಹಾಯ ಮಾಡುತ್ತೆ. 72 ಡಿವೈಡೆಡ್ ಬೈ ರೇಟ್ ಆಫ್ ರಿಟರ್ನ್ ಈಸ್ ಈಕ್ವಲ್ ಟು ಟೈಮ್ ಫಾರ್ ಇನ್ವೆಸ್ಟ್ಮೆಂಟ್ ಟು ಡಬಲ್. ರೂಲ್ ಆಫ್ 72ನ ಅರ್ಥ ಮಾಡ್ಕೊಳ್ಳಿಕ್ಕೆ ಉದಾಹರಣೆ ಕೊಡ್ತಾ ಇದ್ದೇನೆ. ನಿಮಗೆ ಬ್ಯಾಂಕಿನಲ್ಲಿ 5% ಬಡ್ಡಿ ಬರುತ್ತೆ ಟ್ಯಾಕ್ಸು ಕಟ್ ಆದ ಮೇಲೆ ಅಂತ ಊಹಿಸ್ಕೊಂಡ್ರೆ, 72 ಡಿವೈಡೆಡ್ ಬೈ 5 ಅಂತಂದರೆ ಬ್ಯಾಂಕಿನಲ್ಲಿಟ್ಟ ಹಣ ಡಬಲ್ ಆಗೋದು 14.4 ಇಯರ್ಸ್ ಲೇಟರ್. ಅದರ ಬದಲಾಗಿ ನೀವೇನಾದರೂ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ಗಳಲ್ಲಿ ಹಣವನ್ನು ಹಾಕ್ತೀನಿ ಅಂತಂದರೆ ಒಂದು 15% ಲಾಂಗ್ ಟರ್ಮ್ನಲ್ಲಿ, ಲಾಂಗ್ ಟರ್ಮ್ ಅಂತಂದರೆ 10, 15, 20 ವರ್ಷ ಇತ್ಯಾದಿ. ಆವಾಗ 72 ಡಿವೈಡೆಡ್ ಬೈ 15 ಅಂತಂದರೆ 4.8 ವರ್ಷದಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ಈ ರೂಲ್ ಆಫ್ 72ನ ನಾವು ಬೇರೊಂದು ವಿಧದಲ್ಲಿ ಕೂಡ ಬಳಸ್ಕೊಳ್ಬೋದು. ಉದಾಹರಣೆಗೆ, ಯಾರೊಬ್ಬರು ಬಂದು ಹೇಳ್ತಾರೆ, ನಿಮ್ಮ ಹಣವನ್ನು ನಾನು 3 ವರ್ಷದಲ್ಲಿ ಡಬಲ್ ಮಾಡಿಕೊಡ್ತೇನೆ. ಅರ್ಥ ಏನು ಅಂತಂದರೆ 72 ಡಿವೈಡೆಡ್ ಬೈ 3 ಅಂದರೆ ಅವರು ಕೊಡ್ತಾ ಇರುವಂಥ ಇಂಟ್ರೆಸ್ಟ್ ಅಥವಾ ಪ್ರಾಫಿಟ್ 24%. ಈ 72 ರೂಲನ್ನು ನೆನಪಿಟ್ಕೊಂಡ್ರೆ ನಿಮ್ಮ ಬಿಸ್ನೆಸ್ನಲ್ಲಿ ಎಷ್ಟು ಪ್ರಾಫಿಟ್ ಬರ್ತಾ ಇದೆ, ಎಷ್ಟು ವರ್ಷಕ್ಕೊಮ್ಮೆ ನಿಮ್ಮ ಹಣ ಡಬಲ್ ಆಗುತ್ತೆ, ಇವೆಲ್ಲವೂ ಕೂಡ ನಿಮಗೆ ಇಮಿಡಿಯೇಟ್ ಆಗಿ ಅರ್ಥ ಆಗುತ್ತೆ. ಈಗ ನಾನು ರೂಲ್ ಆಫ್ 72 ಇಂದ ರೂಲ್ ಆಫ್ 114 ಬರ್ತೀನಿ. ರೂಲ್ ಆಫ್ 114 ಏನು ಹೇಳುತ್ತೆ ಅಂತಂದರೆ, ಯಾರಿಗೆ ಅವರ ಹಣ 3 ಟೈಮ್ ಆಗಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಥವಾ ಎಷ್ಟು ಇಂಟ್ರೆಸ್ಟ್ ಅದರಲ್ಲಿ ಸಿಗುತ್ತೆ. ಉದಾಹರಣೆಗೆ 114 ಡಿವೈಡೆಡ್ ಬೈ 5 ಅಂದರೆ ಬ್ಯಾಂಕಿನಲ್ಲಿ ಆಫ್ಟರ್ ಟ್ಯಾಕ್ಸ್ ಸಿಕ್ಕುವಂಥದ್ದು. ಅಲ್ಲಿಗೆ ನಿಮ್ಮ ಹಣ 3 ಪಟ್ಟಾಗಲಿಕ್ಕೆ ಬ್ಯಾಂಕಿನಲ್ಲಿಟ್ಟಾಗ 22.8 ಇಯರ್ಸ್ ಆಗುತ್ತೆ. ಈಗ ನಾನು ರೂಲ್ ಆಫ್ 144ಗೆ ಹೋಗ್ತಾ ಇದ್ದೇನೆ. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಥಂಬ್ ರೂಲ್. 4 ಟೈಮ್ ನನ್ನ ಹಣ ಯಾವಾಗ ಆಗುತ್ತೆ?
144 ಡಿವೈಡೆಡ್ ಬೈ 5, ಯಾಕಂದರೆ ಆಫ್ಟರ್ ಟ್ಯಾಕ್ಸ್ ಬ್ಯಾಂಕ್ನಲ್ಲಿ ಸಿಕ್ಕೋದಿಷ್ಟು. ಅಲ್ಲಿಗೆ ನಿಮ್ಮ ಹಣ 4 ಪಟ್ಟಾಗಬೇಕು ಅಂತಂದರೆ ಬ್ಯಾಂಕ್ನಲ್ಲಿಟ್ಟಾಗ 28.8 ಇಯರ್ಸ್ ಆಗುತ್ತೆ. ಇವತ್ತು ನಾನು ಮಾತನಾಡಿರೋ ವಿಷಯ 9 ಥಂಬ್ ರೂಲ್ಸ್ ಫಾರ್ ಫೈನಾನ್ಸ್. ದಯವಿಟ್ಟು ವಿಡಿಯೋನ ಕನಿಷ್ಠ ಪಕ್ಷ 3 ಸತಿ 4 ಸತಿ ಕೇಳಿ ನೋಟ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ಗಳಿದ್ದರೆ, ಪ್ರಶ್ನೆ ಕೇಳಬೇಕು ಅಂತಂದರೆ ದಯವಿಟ್ಟು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.